ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್. ಘೋರ ಪಾಪಿಯಾದ ನಾನು ನಿಮ್ಮಿಂದ ದೂರ ಹೋದಾಗ ಎಷ್ಟೆಷ್ಟೋ ಕಷ್ಟಗಳಿಗೆ ಗುರಿಯಾದರೂ ನನ್ನ ಬಿಡಲೇ ಇಲ್ಲ ಏಸಯ್ಯ. ನಿನ್ನ ಪ್ರೇಮದಿ ನನ್ನ ಅಪ್ಪಿಕೊಂಡು ಕ್ಷಮಿಸಿದಂತ ನನ್ನ ಏಸಯ್ಯ. ಎಂತ ಒಳ್ಳೆ ದೇವರು ಏಸಯ್ಯ, ಎಂತ ಒಳ್ಳೆ ದೇವರು ಏಸಯ್ಯ. ನನ್ನ ಪಾಪವೆಲ್ಲ ತೀರಿದಯ್ಯ ನಿನ್ನ ಸೇರಲು. ಎಂತ ಒಳ್ಳೆ ದೇವರು ಏಸಯ್ಯ. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಈ ದಿನದ ಮುಂಜಾನೆಯ ಜೀವಸ್ವರ ಪ್ರಕಟಣಾ ಗ್ರಂಥ 3ನೇ ಅಧ್ಯಾಯದ ಮುಂದುವರೆದ ಭಾಗ 3:14. ಲವೋದಿಕೀಯದಲ್ಲಿರುವ ಶ್ರೀಸಭೆಯ ದೂತನಿಗೆ ಹೀಗೆ ಬರಿ. ಲವೋದಿಕೀಯ ಎಂಬ ಸಭೆಗೆ ಕುರಿತಾದಂತ ಸಂದೇಶ. ಆ 7 ಸಭೆಗಳಿಗೆ ದೇವರು ಮಾತನಾಡಿದ್ದು ನಮ್ಮೊಬ್ಬೊಬ್ಬರ ಜೀವಿತಕ್ಕೆ, ನಮ್ಮ ಮನ ಪರಿವರ್ತನೆಗೆ, ಪರಿಶುದ್ಧತೆಯಿಂದ ಇನ್ನೂ ಪರಿಶುದ್ಧತೆಗೆ ಹೋಗುವುದಕ್ಕಾಗಿ ದೇವರ ವಾಕ್ಯ ನಮ್ಮನ್ನು ಶುದ್ಧೀಕರಿಸಲಿ. ವಿಶ್ವಾಸ ಪಾತ್ರನು, ಸತ್ಯ ಸಾಕ್ಷಿಯು, ದೇವರ ಸೃಷ್ಟಿಗೆ ಮೂಲಾಧಾರನು ಆದ ಆಮೇನ್ ಎಂಬಾತನು ನೀಡುವ ಸಂದೇಶವಿದು. ಪ್ರೈಸ್ ದ ಲಾರ್ಡ್. ಅದಕ್ಕಾಗಿ ಪ್ರಕಟಣಾ ಪ್ರವಾದನ ವಾಕ್ಯವನ್ನು ಓದುವವರು ಧನ್ಯರು ಎಂಬುದಾಗಿ. ವಿಶ್ವಾಸ ಪಾತ್ರನು ಪ್ರಭು ಯೇಸುವಿಗಿರುವ ಮತ್ತೊಂದು ಹೆಸರು. ನಿಮ್ಮನ್ನು ಕರೆದಿರುವ ದೇವರು ನಂಬಿಗಸ್ತರು. ನಾವು ಅವಿಶ್ವಾಸಿಗಳಾದರೂ ಆತನು ವಿಶ್ವಾಸ ಪಾತ್ರನು. ನಾವು ವಿಶ್ವಾಸ ಭ್ರಷ್ಟರಾದರೂ ಆತನು ವಿಶ್ವಾಸ ಪಾತ್ರನು. ಕಾರಣ ತನ್ನ ಸ್ವಭಾವಕ್ಕೆ ವಿರುದ್ಧವಾಗಿ ಆತ ವರ್ತಿಸಲಾರ. ದೇವರ ಒಂದು ಸ್ವಭಾವ ನಂಬಿಗಸ್ತನ. ಆತನು ನಂಬಿಗಸ್ತನಾದ ದೇವರು. ಆಮೇನ್ ಎಂದು ಟೈಪ್ ಮಾಡುವ. ನನ್ನನ್ನು ಕರೆದ ದೇವರು ನಂಬಿಗಸ್ತನಾದ ದೇವರು, ನನ್ನ ವಿಶ್ವಾಸಕ್ಕೆ ಪಾತ್ರನಾದ ದೇವರು ಎಂಬುದಾಗಿ. ಸತ್ಯ ಸಾಕ್ಷಿ, ಆತ ಮಾತನಾಡಿದ್ದು ಸತ್ಯ, ಸತ್ಯವನ್ನ ಈ ಲೋಕದಲ್ಲಿ ಸಾಕ್ಷೀಕರಿಸಿದ್ದು. ಆತ ನುಡಿಯುವುದೆಲ್ಲವೂ ಸತ್ಯವೇ ಆಗಿದೆ. ಅಸತ್ಯಕ್ಕೆ ಸಂಬಂಧಪಟ್ಟವರು ಆತನ ಸ್ವರಕ್ಕೆ ಕಿವಿಗೊಡುವುದಿಲ್ಲ. ಆದ ಕಾರಣ ಪ್ರಭು ಯೇಸು ಹೇಳಿದರು, ನಾನೇ ಸತ್ಯ, ನಾನೇ ಮಾರ್ಗ, ನಾನೇ ಜೀವ. ದೇವರು ಆತ್ಮಸ್ವರೂಪಿ ಮತ್ತು ಸತ್ಯ ಸ್ವರೂಪಿ. ಯೋಹನ 4:24 ಸಮಾರತಿ ಹೆಂಗಸಿಗೆ ಪ್ರಭು ಯೇಸು ನುಡಿದರು, ದೇವರು ಆತ್ಮಸ್ವರೂಪಿ ಮತ್ತು ಸತ್ಯ. ಸತ್ಯ ದೇವರೇ ಆಗಿದ್ದಾರೆ. ಸುಳ್ಳಿಗೆ ಮೂಲ ಪುರುಷ ಸೈತಾನ. ಆತನು ಮೊದಲಿನಿಂದಲೂ ಸುಳ್ಳು ಹೇಳುವವನು. ಆತನು ಸಹಜವಾಗಿ ಸುಳ್ಳನ್ನು ಹೇಳುತ್ತಾನೆ. ಆದರೆ ನಾನು ನಿಮ್ಮೊಡನೆ ಮಾತನಾಡುತ್ತಿರುವುದು ಸತ್ಯ. ಸತ್ಯ ದೇವರಾಗಿದ್ದಾರೆ. ಸತ್ಯಕ್ಕೆ ಸಾಕ್ಷೀಕರಿಸುವವರು ದೇವರ ಮಕ್ಕಳಾಗಿರುತ್ತಾರೆ. ಆದ ಕಾರಣ ನಾವು ಸತ್ಯಕ್ಕೆ ಸಾಕ್ಷೀಕರಿಸುವ ಜೀವನ ನಮ್ಮದಾಗಲಿ. ಸುಳ್ಳಾಡುವವನು ಸೈತಾನನ ಮಗ. ಓಕೆ. ದೇವರ ಸೃಷ್ಟಿಗೆ ಮೂಲಾಧಾರ, ದೇವರು ಸೃಷ್ಟಿ ಮಾಡುವುದಕ್ಕೆ ಮೂಲ ಆಧಾರ ಯೇಸು ಆಗಿದ್ದಾರೆ. ದೇವರ ವಾಕ್ಯವಾಗಿದೆ. ಆತನ ಬಾಯಿಯಿಂದ ವಾಕ್ಯ ಹೊರಟು ಬಂದಿತು. ದೇವರಾತ್ಮ ಸಕಲವನ್ನು ಸೃಷ್ಟಿ ಮಾಡಿತು. ಸೃಷ್ಟಿಗೆ ಮೂಲ. ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯ ದೇವರಾಗಿತ್ತು, ಆ ವಾಕ್ಯ ದೇವರೊಂದಿಗೆ ಇತ್ತು. ಉಂಟಾದುದೆಲ್ಲವೂ, ಸೃಷ್ಟಿಯಾದುದೆಲ್ಲವೂ ಆ ವಾಕ್ಯದಿಂದಲೇ ಸೃಷ್ಟಿಯಾಯಿತು. ಈಗ ನಿಂತಿರುವ ಭೂಮಿ ಆಕಾಶ ಸಮಸ್ತವು ಉಂಟಾದುದು ವಾಕ್ಯದಿಂದಲೇ. ಸೃಷ್ಟಿ ಮಾಡಲು ಮೂಲಾಧಾರ, ಸೃಷ್ಟಿಯನ್ನ ಮಾಡಿದಂತ ಸೃಷ್ಟಿಕರ್ತ ಆತನೇ ಆಗಿದ್ದಾರೆ. ಪ್ರೈಸ್ ದ ಲಾರ್ಡ್. ಆಮೇನ್ ಎಂಬಾತನು ನೀಡುವ ಸಂದೇಶವಿದು. ಈ ಸಂದೇಶವನ್ನ ಕೊಡುತ್ತಿರುವ ವ್ಯಕ್ತಿ ಯಾರೆಂದು ತಿಳಿದುಕೊಳ್ಳಬೇಕು. ಅವನು ಮನುಷ್ಯನಂತೆ 2 ಮಾತು ಹೇಳುವವನಲ್ಲ, ಮನುಷ್ಯನಂತೆ ಮೋಸ ಮಾಡುವ ವ್ಯಕ್ತಿಯಲ್ಲ. ವಿಶ್ವಾಸ ಪಾತ್ರನು, ಸತ್ಯ ಸಾಕ್ಷಿಯು, ಸೃಷ್ಟಿಗೆ ಮೂಲಾಧಾರನು, ಆಮೇನ್ ಎಂಬಾತನು. 2 ಕೊರಿಂಥ 1:19-20 ನಾವು ನೋಡ್ತೇವೆ. ದೇವರು ಮಾಡಿದ ಸಕಲ ವಾಗ್ದಾನಗಳಿಗೂ ತಥಾಸ್ತು ಆಗಿರುವವರು ಪ್ರಭು ಯೇಸು ಆಗಿದ್ದಾರೆ. ದೇವರ ಒಂದೊಂದು ವಾಕ್ಯ ವಾಗ್ದಾನ ನಮ್ಮಲ್ಲಿ ನೆರವೇರಬೇಕಾದರೆ ಅದನ್ನ ನೆರವೇರಿಸುವವರು ವಾಕ್ಯವಾದ ಯೇಸು ಆಗಿದ್ದಾರೆ. ಆದ ಕಾರಣ ನಾವು ಮಾಡುವ ಎಲ್ಲಾ ಪ್ರಾರ್ಥನೆಗಳು, ದೇವರ ಆಲಯದಲ್ಲಿ ಮಾಡುವ ಎಲ್ಲಾ ಆರಾಧನಾ ವಿಧಿಗಳು ಕನ್ಕ್ಲೂಡ್ ಆಗುವುದು, ಮುಗಿಸುವುದು ಪ್ರಭು ಯೇಸು ಕ್ರಿಸ್ತರ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ಆಮೇನ್ ಎಂಬುದಾಗಿ. ಆಮೇನ್.
ಎಂಬ ಪದ ಉಪಯೋಗಿಸುವಾಗ ನಾವು ಮಾಡಿದ ಎಲ್ಲ ಪ್ರಾರ್ಥನೆಗಳು ಯೇಸು ಕ್ರಿಸ್ತರ ನಾಮದಲ್ಲಿ ನೆರವೇರಿಸಲ್ಪಡಲಿ. ಯೋಹನ 14:14 ಪ್ರಭು ಯೇಸು ನುಡಿದರು, ನನ್ನ ನಾಮದಲ್ಲಿ ನೀವು ಏನನ್ನು ಕೇಳಿಕೊಂಡರು ತಂದೆ ದೇವರು ನಿಮಗದನ್ನ ಕೊಟ್ಟೇ ತೀರುವರು. ಕಾರಣ ದೇವರ ಸಕಲ ವಾಗ್ದಾನಗಳನ್ನ ನೆರವೇರಿಸುವವರು ಯೇಸು ಕ್ರಿಸ್ತರ ಮುಖಾಂತರವೇ ಅದು ನೆರವೇರಿಸಲ್ಪಡುತ್ತೆ. ಆಮೇನ್ ಎಂಬಾತನು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ನಿನ್ನ ಕೃತ್ಯಗಳನ್ನು ನಾನು ಬಲ್ಲೆ, ಈ ಲವೋದಿಕೀಯ ಸಭೆ ಹೇಗಿದೆ ಎಂಬುದಾಗಿ. ನೀನು ತಣ್ಣಗೂ ಇಲ್ಲ ಬಿಸಿಯಾಗೂ ಇಲ್ಲ. ನೀನು ತಣ್ಣಗಾಗಲಿ ಬಿಸಿಯಾಗಲಿ ಇದ್ದಿದ್ದರೆ ಚೆನ್ನಾಗಿರುತ್ತಿತ್ತು. ನೀನು ತಣ್ಣಗೂ ಇಲ್ಲದೆ ಬಿಸಿಯಾಗೂ ಇಲ್ಲದೆ ಉಗುರು ಬೆಚ್ಚಗೆ ಇರುವುದರಿಂದ ನಾನು ನಿನ್ನನ್ನು ನನ್ನ ಬಾಯಿಯೊಳಗಿಂದ ಕಕ್ಕುತ್ತೇನೆ. ಪ್ರೈಸ್ ದಿ ಲಾರ್ಡ್. ಇಲ್ಲಿ ತಣ್ಣಗಿರುವ ಒಂದು ಸ್ಥಿತಿ, ಬಿಸಿಯಾಗಿರುವ ಒಂದು ಸ್ಥಿತಿ, ಎರಡರಲ್ಲಿ ಯಾವುದಾದ್ರೂ ಒಂದಾಗಿರಬೇಕು. ಎರಡೂ ಇಲ್ಲದೆ, ತಣ್ಣಗೂ ಇಲ್ಲದೆ ಬಿಸಿಯಾಗೂ ಇಲ್ಲದೆ ಉಗುರು ಬೆಚ್ಚಗೆ ಇರುವಾಗ ಅದನ್ನ ನನ್ನ ಬಾಯಿಯೊಳಗಿಂದ ಕಕ್ಕುತ್ತೇನೆ ಎಂಬುದಾಗಿ. ದೇವರು ದಹದಯಿಸುವ ಅಗ್ನಿಯಾಗಿದ್ದಾರೆ. ದೇವರ ಮಕ್ಕಳು ಆ ಪವಿತ್ರಾತ್ಮರ ಬಿಸಿ, ನಮ್ಮೊಳಗಿರುವ ಪವಿತ್ರಾತ್ಮರ ಜ್ವಾಲೆ ಸದಾ ಉರಿಯುತ್ತಿರಬೇಕೆಂಬುದೇ ದೇವರ ಆಸೆ. 2 ತಿಮೋತಿ 1:6 ನಾವು ನೋಡ್ತೇವೆ. ಸಂತ ಪೌಲ ಹೇಳ್ತಾರೆ, ನನ್ನ ಆತ್ಮೀಯ ಮಗನಾದ ತಿಮೋಥೆಯನೇ, ಹಸ್ತ ನಿಕ್ಷೇಪ ಪ್ರಾರ್ಥನೆ ಮೂಲಕ ನೀನು ಪಡೆದುಕೊಂಡ ಪವಿತ್ರಾತ್ಮರ ವರದಾನವನ್ನ ಪುನಃ ಪ್ರಜ್ವಲಿಸುವಂತೆ ಮಾಡು. ಅದು ಬೂದಿ ಮುಚ್ಚಿದ ಕೆಂಡವಾಗಿ ತಣ್ಣಗಾಗಬಾರದು. ಅದು ಪುನಃ ಉರಿಯುತ್ತಿರಬೇಕು, ದಗದಗನೆ ಉರಿಯಬೇಕು, ಪ್ರಜ್ವಲಿಸುವಂತೆ ಮಾಡು ಎಂಬುದಾಗಿ. ರೋಮ 12:12 ನಾವು ನೋಡ್ತೇವೆ, ನೀವು ಆತ್ಮದಲ್ಲಿ ಜ್ವಾಲೆಯಾಗಿ ಉರಿಯುತ್ತಿರಬೇಕು ಎಂಬುದಾಗಿ. ಲೂಕ 12:49 ಪ್ರಭು ಯೇಸು ಹೇಳಿದರು, ನಾನು ಈ ಲೋಕಕ್ಕೆ ಬಂದದ್ದು ಬೆಂಕಿಯನ್ನು ಹಾಕುವುದಕ್ಕಾಗಿ. ಆ ಬೆಂಕಿ ಈಗಾಗಲೇ ಹತ್ತಿ ಉರಿಯುತ್ತಿರಬೇಕೆಂಬುದೇ ನನ್ನ ಹೆಬ್ಬಯಕೆ. ನಾವು ಪಡೆದುಕೊಂಡ ಪವಿತ್ರಾತ್ಮರ ಅಗ್ನಿ ನಮ್ಮಲ್ಲಿ ತಣ್ಣಗಾಗದಂತೆ. ತಣ್ಣಗಾಗುವುದು ಅಂದ್ರೇನು? ದೇವರಿಂದ ದೂರ ಸರಿಯುವುದು ಅಥವಾ ಬ್ಯಾಕ್ ಸ್ಲೈಡ್ ಅಂತೀವಿ. ಮೊದಲು ಮಾಡುತ್ತಿದ್ದ ಪ್ರಾರ್ಥನಾ ಶಕ್ತಿ ಕಮ್ಮಿಯಾಗಿ ಹೋಗಿದೆ. ಮೊದಲು ಮಾಡುತ್ತಿದ್ದ ಉಪವಾಸ ಇಲ್ಲ. ಮೊದಲು ಮಾಡುತ್ತಿದ್ದ ಸುಕೃತ್ಯಗಳು ಇಲ್ಲ. ಮೊದಲು ದೇವರೊಟ್ಟಿಗಿದ್ದಂತ ಸಂಬಂಧ ಇಲ್ಲ. ಮೊದಲು ನಮ್ಮಲ್ಲಿದ್ದ ಪ್ರಾಮಾಣಿಕತೆ, ನಂಬಿಗಸ್ತನ ಇಲ್ಲ. ಪರವಾಗಿಲ್ಲ, ಇಟ್ಸ್ ಓಕೆ ಅಂತ ಹಳೆಯ ಪಾಪಕ್ಕೆ ಮರಳಿ ಹೋಗಿರುವುದು ಅಥವಾ ಹಳೆಯ ಪಾಪದ ಜೀವನದೊಟ್ಟಿಗೆ ಸೇರಿ ನಡೆಯುವುದು, ಇಜ್ಜೋಡಾಗಿ ನಡೆಯುವುದು, ಇದು ತಣ್ಣಗಿರುವಂತ ಸ್ಥಿತಿಯಾಗಿದೆ. ನೋಡಿ, ತಣ್ಣಗಿದ್ರೂ ಸಹ ದೇವರು ಅವರನ್ನ ರಕ್ಷಣೆ ಮಾಡಲು ಸಾಧ್ಯ. ಎಂತ ಕಠಿಣ ಪಾಪಿಯಾಗಿದ್ದರೂ ಸಹ ಯೇಸುವನ್ನ ನಂಬುವಾಗ ಆತನನ್ನ ದೇವರು ರಕ್ಷಣೆ ಮಾಡಲು ಶಕ್ತರಾಗಿದ್ದಾರೆ. ಆದರೆ ಅದಕ್ಕೆ ಹೇಳ್ತಾರೆ ನೋಡಿ, ನಿಜವಾಗಿ ನಿದ್ದೆ ಮಾಡ್ತಾ ಇರೋ ವ್ಯಕ್ತಿನ ತಟ್ಟಿ ಎಬ್ಬಿಸಬಹುದು, ಆದರೆ ನಿದ್ದೆ ಮಾಡ್ತಾ ಇರೋ ರೀತಿಯಲ್ಲಿ ನಟಿಸುವವರನ್ನ ಎಬ್ಬಿಸಲು ಸಾಧ್ಯವಿಲ್ಲ ಎಂದು ಅರ್ಥ. ಅಂದ್ರೆ ಸತ್ಯವನ್ನ ಅರಿತ ಮೇಲೂ ನಾವು ಪದೇ ಪದೇ ಪಾಪ ಮಾಡುವ ವ್ಯಕ್ತಿಯಾಗಿದ್ದರೆ ನಮ್ಮ ಪಾಪ ಪರಿಹಾರಕ್ಕಾಗಿ ಬೇರೊಂದು ಪ್ರಾಯಶ್ಚಿತ ನಮಗೆ ಇಲ್ಲ. ಇಬ್ರಿಯರಿಗೆ ಬರೆದ ಪತ್ರ 6ನೇ ಅಧ್ಯಾಯ ಬಹಳ ಅದ್ಭುತಕರವಾಗಿ ಹೇಳುತ್ತೆ. 6ನೇ ಅಧ್ಯಾಯ ವಚನ 4-8. ಒಬ್ಬನು ಒಮ್ಮೆ ಜ್ಞಾನೋದಯವನ್ನು ಪಡೆದು ಸ್ವರ್ಗೀಯ ವರದಾನಗಳನ್ನು ಆಸ್ವಾದಿಸಿ ಪವಿತ್ರಾತ್ಮ ಅವರ ಸಹಭಾಗಿಯಾಗಿ ದೇವರ ವಾಕ್ಯದ ಸವಿಯುಂಡು ಬರಲಿರುವ ಯುಗದ ವೈಭವವನ್ನು ಮನಗಂಡು ಅನಂತರವೂ ವಿಶ್ವಾಸ ಭ್ರಷ್ಟನಾದರೆ, ಆತ್ಮರ ಅಗ್ನಿಯ ಅಭಿಷೇಕದಲ್ಲಿ ಜೀವಿಸಬೇಕಾದ ನಾವು ತಣ್ಣಗಾಗಿ ಹೋದರೆ, ಆ ಬಿಸಿ ತಣ್ಣಗಾಯಿತು, ಉಗುರು ಬೆಚ್ಚಗೆ ಮಾರ್ಪಟ್ಟರೆ ಅಂತವನು ಪಶ್ಚಾತ್ತಾಪ ಪಟ್ಟು ದೈವಾಭಿಮುಖನಾಗುವುದು ಅಸಾಧ್ಯ. ಏಕೆಂದರೆ ಅಂತವನು ತನ್ನ ಪಾಲಿಗೆ ದೇವರ ಪುತ್ರನನ್ನು ಪುನಃ ಶಿಲುಬೆಗೆ ಏರಿಸಿ ಅವರನ್ನು ಬಹಿರಂಗವಾಗಿ ಅವಮಾನಗೊಳಿಸುವವನಾಗುತ್ತಾನೆ. ಭೂಮಿ ಕಾಲ ಕಾಲಕ್ಕೆ ತನ್ನ ಮೇಲೆ ಬೀಳುವ ಮಳೆಯ ನೀರನ್ನು ಹೀರಿಕೊಂಡು ವ್ಯವಸಾಯಗಾರನಿಗೆ ಅನುಕೂಲಕರವಾದ ಬೆಳೆಯನ್ನು ಕೊಟ್ಟರೆ ದೇವರ ಆಶೀರ್ವಾದವನ್ನು ಪಡೆಯುತ್ತದೆ. ಆದರೆ ಅದು ಮುಳ್ಳು ಗಿಡಗಳನ್ನು ಕಳೆಗಳನ್ನು ಬೆಳೆಸಿದರೆ ಅಪ್ರಯೋಜಕವೆನಿಸಿಕೊಂಡು ಶಾಪಕ್ಕೆ ಗುರಿಯಾಗುತ್ತದೆ, ಕೊನೆಗದು ಬೆಂಕಿಗೆ ತುತ್ತಾಗುತ್ತದೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಯೇಸುವೆ ಸ್ತೋತ್ರ. ಆದ ಕಾರಣ ಇವತ್ತು ನಮ್ಮ ಆಧ್ಯಾತ್ಮಿಕ ಜೀವನ ಪವಿತ್ರಾತ್ಮರ ಅಭಿಷೇಕದ ಮೂಲಕ,
ಅಗ್ನಿಯ ಅಭಿಷೇಕದ ಮೂಲಕ ನಾವು ಪ್ರಾರಂಭ ಮಾಡಿ ಅದು ತಣ್ಣಗಾಗಿ ಹೋಗಿದೆಯಾ? ನಮ್ಮನ್ನು ನಾವೇ ಎಚ್ಚರಿಸಿಕೊಳ್ಳೋಣ. ಇಲ್ಲದಿದ್ದರೆ ನನ್ನ ಬಾಯಿಯಿಂದ ನಿಮ್ಮನ್ನು ಹೊರಗಡೆ ಕಕ್ಕುತ್ತೇನೆ ಅಂದರೇನು? ದೇವರ ಹೃದಯದಲ್ಲಿ ಇರಬೇಕಾದ ನಾವು, ದೇವರೊಟ್ಟಿಗೆ ಜೀವಿಸಬೇಕಾದ ನಾವು ದೇವರಿಂದ ಹೊರಗೆ ಕಕ್ಕಲ್ಪಡುತ್ತೇವೆ. ಏದೇನ್ ತೋಟದಿಂದ ಆದಾಮ ಮತ್ತು ಹವ್ವಳನ್ನ ದೇವರು ಏನ್ ಮಾಡಿದ್ರು? ಹೊರಗಡೆ ಹಾಕಿದರು. ಗಲಾತಿಯರಿಗೆ ಬರೆದ ಪತ್ರ 3ನೇ ಅಧ್ಯಾಯ. ಈ ಪ್ರಕಟಣಾ ಗ್ರಂಥ ಪವಿತ್ರಾತ್ಮರು ನನಗೆ ಏನು ಪ್ರಕಟಪಡಿಸುತ್ತಾರೋ ಅಷ್ಟು ಮಾತ್ರ ನಾನು ನಿಮ್ಮೊಂದಿಗೆ ವಿವರಿಸಿ ಹೇಳಲು ಸಾಧ್ಯ. ಬಹುಶಃ ಇದಕ್ಕಿಂತ ಹೆಚ್ಚಾದ ರೀತಿಯಲ್ಲಿ ಪವಿತ್ರಾತ್ಮರು ನಿಮಗೆ ಮಾತನಾಡಬಹುದು, ಅದು ಇನ್ನೂ ಒಳ್ಳೆಯದು. ಗಲಾತಿಯರಿಗೆ ಬರೆದ ಪತ್ರ 3ನೇ ಅಧ್ಯಾಯ ವಚನ 3. ನೀವು ಪವಿತ್ರಾತ್ಮ ಸಂಬಂಧವಾದ ಆಧ್ಯಾತ್ಮಿಕ ಜೀವನವನ್ನು ಪ್ರಾರಂಭಿಸಿಯೂ ಈಗ ಅದನ್ನು ಕೇವಲ ದೇಹ ಸಂಬಂಧವಾದ ವಿಧಿಯಿಂದ ಪೂರೈಸಬೇಕೆಂದಿದ್ದೀರೋ? ನೀವು ಅಷ್ಟು ಮತಿಗೆಟ್ಟವರೋ? ಗಲಾತಿಯ ಸಭೆಯ ಮಕ್ಕಳಿಗೆ ಸಂತ ಪೌಲ ಹೇಳುವಂಥದ್ದು, ದೇವರ ವಾಕ್ಯವನ್ನ ಕೇಳಿ ಪ್ರಭು ಯೇಸು ಕ್ರಿಸ್ತರನ್ನ ಸ್ವಂತ ರಕ್ಷಕನನ್ನಾಗಿ ಸ್ವೀಕರಿಸಿ ಪವಿತ್ರಾತ್ಮ ಭರಿತವಾದ ಆಧ್ಯಾತ್ಮಿಕ ಜೀವನವನ್ನ ನೀವು ಪ್ರಾರಂಭಿಸಿದ ಮೇಲೆ ಮಧ್ಯದಲ್ಲಿ ಯಾಕೆ ಮತ್ತೆ ಶರೀರದ ರೀತಿಯಲ್ಲಿ, ಅಂದರೆ ಪ್ರಾಪಂಚಿಕವಾದ ರೀತಿಯಲ್ಲಿ ನೀವು ಜೀವಿಸಲು ಹೋಗಲು ಪ್ರಾರಂಭ ಮಾಡಿದ್ದೀರಿ? ನೀವು ಅಷ್ಟು ಬುದ್ಧಿಗೆಟ್ಟವರಾಗಿದ್ದೀರಾ ಎಂಬುದಾಗಿ. ಪವಿತ್ರಾತ್ಮರಲ್ಲಿ ಪ್ರಾರಂಭ ಮಾಡಿದ ಮೇಲೆ, ಯೇಸುವಿನಲ್ಲಿ ಹೊಸ ಸೃಷ್ಟಿಗಳಾಗಿ ನಾವು ಆಧ್ಯಾತ್ಮಿಕ ಜೀವಿತವನ್ನ ಪ್ರಾರಂಭ ಮಾಡಿದ ಮೇಲೆ ಅದೇ ಪವಿತ್ರಾತ್ಮರ ಮಾರ್ಗದರ್ಶನದಲ್ಲಿ ಯೇಸುವನ್ನು ಗುರಿಯಾಗಿಟ್ಟುಕೊಂಡು ನಮ್ಮ ಆಧ್ಯಾತ್ಮಿಕ ಜೀವನ ಮುನ್ನಡೆಸಬೇಕೇ ಹೊರತು ಹಿಂದಕ್ಕೆ ತಿರುಗಿ ನೋಡುವವನು ನನ್ನವನಾಗಲು ಯೋಗ್ಯನಲ್ಲ. ಇದಕ್ಕೆ ಮತ್ತೊಂದು ಉದಾಹರಣೆ, ಆದಿಕಾಂಡ 19:26 ಲೋಟನ ಹೆಂಡತಿ. ಅವರು ಸೊದೋಮ್ ಗೊಮೋರ ಪಟ್ಟಣದಲ್ಲಿದ್ದರು. ಅಲ್ಲಿ ಪಾಪ ತುಂಬಿತ್ತು. ಆದರೆ ದೇವರ ಕರುಣೆಯಿಂದ ಅವರು ರಕ್ಷಣೆಯನ್ನು ಪಡೆದುಕೊಂಡು ಆ ಪ್ರಯಾಣದ ಮಧ್ಯದಲ್ಲಿ ಆಕೆ ಲೋಟನೊಟ್ಟಿಗೆ ತನ್ನ ಪ್ರಯಾಣವನ್ನು ಮುಂದಕ್ಕೆ ಸಾಗಿಸಲಿಲ್ಲ. ಅಟ್ಲೀಸ್ಟ್ ಯೇಸುವನ್ನು ಅರಿಯದೆ ಪಾಪದಲ್ಲೇ ಸತ್ತಿರಬಹುದಾಗಿತ್ತು. ಹಿಂದಕ್ಕೂ ಹೋಗಲಿಲ್ಲ. ತನ್ನ ಇದರಲ್ಲಿ ಅವಿಧೇಯಳಾಗಿ ನಡೆದುಕೊಂಡು ಮಧ್ಯದಲ್ಲೇ ಉಪ್ಪು ಕಂಬಾಗಿ ಮಾರ್ಪಟ್ಟಳು. ಅದೇ ಏನು, ಪರಲೋಕನೂ ಅಲ್ಲ ಪಾತಾಳ ಲೋಕನೂ ಅಲ್ಲ, ತ್ರಿಶಂಕು ಸ್ಥಿತಿ ಅಂತೀವಲ್ವಾ, ಮಧ್ಯಭಾಗದಲ್ಲಿ ನೇತಾಡುವಂತ ಪರಿಸ್ಥಿತಿ. ತಣ್ಣಗಾಗಿಯೂ ಅಲ್ಲ, ಬೆಚ್ಚಗಾಗಿಯೂ ಅಲ್ಲ, ಉಪ್ಪು ಕಂಬವಾಗಿ ಆಕೆ ಮಾರ್ಪಟ್ಟಳು ಎಂಬುದಾಗಿ. ಇದು ನಮ್ಮೆಲ್ಲರಿಗೂ ಎಚ್ಚರವಾದ ಮಾತಾಗಿದೆ. ಕರ್ತರಾದ ಯೇಸುವೇ, ಮುಂಜಾನೆ ಜೀವ ಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರಿಯವರ ಕುಟುಂಬಗಳನ್ನು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇನೆ. ಆಧ್ಯಾತ್ಮಿಕ ಜೀವನವನ್ನ ಪ್ರಾರಂಭಿಸಿ ಒಮ್ಮೆ ಪಾಪದ ಜೀವಿತದಲ್ಲಿ, ಪಾಪದ ಕೊಚ್ಚೆಯಲ್ಲಿದ್ದ ನಮ್ಮನ್ನು ದೇವರು ಅಪಾರವಾದ ಕರುಣೆಯಿಂದ ನಮ್ಮನ್ನು ನೋಡಿ ಅವರ ರಕ್ತದಿಂದ ಶುದ್ಧೀಕರಿಸಿ ನಮ್ಮನ್ನು ಹೊಸ ಸೃಷ್ಟಿಗಳನ್ನಾಗಿ ಮಾರ್ಪಡಿಸಿ ದೇವರ ವಾಕ್ಯದಿಂದಲೂ ಪವಿತ್ರಾತ್ಮರಿಂದಲೂ ಪವಿತ್ರೀಕರಿಸಲ್ಪಟ್ಟಿರುವ ನಾವು ಪರಿಶುದ್ಧನು ಇನ್ನೂ ಪರಿಶುದ್ಧನಾಗಬೇಕು. ವಿಶ್ವಾಸಿ ಇನ್ನೂ ದೃಢವಾದ ವಿಶ್ವಾಸದಲ್ಲಿ ಜೀವಿಸಬೇಕು. ಆದ ಕಾರಣ ಯೋಹಾನ 5ನೇ ಅಧ್ಯಾಯದಲ್ಲಿ ಆ ಪಾರ್ಶ್ವ ರೋಗಿಯನ್ನ ಪ್ರಭು ಯೇಸು ಗುಣಪಡಿಸಿದರು. 38 ವರ್ಷ ಕಾಲ ಬೆಚ್ಚದ ಕೊಳದ ಮಂಟಪದ ಬಳಿ ಸಿಕ್ಕಿ ಬಿದ್ದಿದ್ದ ರೋಗಿ, ಆ ರೋಗಿಯನ್ನ ತಾನಾಗಿ ಪ್ರಭು ಯೇಸು ಹುಡುಕಿಕೊಂಡು ಹೋಗಿ ಅವನ ರೋಗ ಬಾಧೆಯನ್ನು ಗುಣಪಡಿಸಿ ಅವನಿಗೆ ಒಂದು ಹೊಸ ಜೀವನವನ್ನ ಕೊಟ್ಟರು. ಮತ್ತೆ ಆ ವ್ಯಕ್ತಿ ಯೇಸುವನ್ನ ಸಂಧಿಸುವಾಗ ಪ್ರಭು ಯೇಸು ಹೇಳುತ್ತಾರೆ, ನೀನು ಗುಣ ಹೊಂದಿರುವೆ, ಮತ್ತೆ ಹಳೆಯ ಪಾಪ ಮಾಡಬೇಡ, ಮಾಡಿದರೆ ನಿನ್ನ ಸ್ಥಿತಿ ಮೊದಲಿಗಿಂತ ಅಧೋಗತಿಯಾಗಿ ಇರುತ್ತದೆ ಎಂಬುದಾಗಿ. ಆದ ಕಾರಣ ನಾವು ಹಳೆಯ ಪಾಪದ ಸ್ವಭಾವಗಳನ್ನು ಸಂಪೂರ್ಣವಾಗಿ ತ್ಯಜಿಸಿ ಯೇಸುವನ್ನ ಧರಿಸಿಕೊಂಡು ಹೊಸ ಸೃಷ್ಟಿಗಳಾಗಿ ಮಾರ್ಪಟ್ಟಿರುವ ನಾವು ಪವಿತ್ರಾತ್ಮರ ಮಾರ್ಗದರ್ಶನದಲ್ಲಿ ದಿನೇ ದಿನೇ ಪರಿಶುದ್ಧತೆಯಿಂದ ಪರಿಶುದ್ಧತೆಗೆ, ಮಹಿಮೆಯಿಂದ ಮಹಿಮೆಗೆ, ಬೆಳಕಿನಿಂದ ಇನ್ನೂ ಬೆಳಕಿಗೆ ಹೋಗುವಂತೆ ಪರಿಶುದ್ಧಾತ್ಮರು ನಮ್ಮನ್ನು ಅಭಿಷೇಕಿಸುವಂತೆ ನಮ್ಮನ್ನು ಒಪ್ಪಿಸಿಕೊಡೋಣ. ಯೇಸುವೇ, ನಮ್ಮಲ್ಲಿರುವ ರಹಸ್ಯವಾದ ಪಾಪಗಳು, ನಮ್ಮನ್ನು ಕಟ್ಟಿ ಹಾಕಿರುವ ಘೋರವಾದ ಪಾಪದ ಸ್ವಭಾವಗಳು, ದುಶ್ಚಟಗಳು, ದುರಿಚ್ಛೆಗಳಿಂದ ನಮ್ಮನ್ನು ಬಿಡುಗಡೆ ಮಾಡಿರಿ. ಸಂಸೋನನ ಮೇಲೆ ಪರಿಶುದ್ಧಾತ್ಮರು ಇಳಿದು ಬಂದಾಗ ಅವನನ್ನ ಕಟ್ಟಿ ಹಾಕಿದ್ದ ಎಲ್ಲ ಬೇಡಿಗಳು ತಾನಾಗಿ ಮುರಿಯಲ್ಪಟ್ಟ ರೀತಿಯಲ್ಲಿ ಪರಿಶುದ್ಧಾತ್ಮರು ಎಲ್ಲಿ ಇಳಿದು ಬರುತ್ತಾರೋ ಅಲ್ಲಿ ಬಿಡುಗಡೆ ಉಂಟು, ಅಲ್ಲಿ ವಿಮೋಚನೆ ಉಂಟು. ಪವಿತ್ರಾತ್ಮರು ನಮ್ಮನ್ನು ಸಕಲ ವಿಧವಾದ ಪಾಪದ ದುರಭ್ಯಾಸಗಳಿಂದ ಬಿಡುಗಡೆಯನ್ನ ನೀಡಿ ಪರಿಶುದ್ಧತೆಯ ಮಾರ್ಗದಲ್ಲಿ ಮುನ್ನಡೆಸಲ್ಪಡುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ. ಆಮೇನ್. ಗಾಡ್ ಬ್ಲೆಸ್ ಯು. ಈ ವಿಡಿಯೋ
ಲಿಂಕನ್ನು ನಿಮ್ಮ ಸ್ನೇಹಿತರಿಗೆ, ನಿಮ್ಮ ಕುಟುಂಬಸ್ಥರಿಗೆ ಶೇರ್ ಮಾಡಿ. ದೇವರ ವಾಕ್ಯವನ್ನು ನನ್ನೊಟ್ಟಿಗೆ ಸೇರಿ ನೀವು ಸಾರಿರಿ. ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳಿರಿ. ಥ್ಯಾಂಕ್ ಯು.